ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗಾಯತ್ರಿ. ವೆಲ್ಕಮ್ ಬ್ಯಾಕ್ ಟು ಗಾಯತ್ರಿಸ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋಲಿ ನಿಮಗೆ ಕಾಳುಳ್ಳಿ ಸಾರನ್ನು ಹೇಗೆ ಮಾಡಬೇಕು ಅಂಥೇಳಿ ತಿಳಿಸ್ಕೊಡ್ತೀನಿ. ಈ ಒಂದು ರೆಸಿಪಿಯನ್ನು ಸೌತ್ ಕರ್ನಾಟಕ ಕಡೆ ಭಾಳ ಮಾಡ್ತಾರೆ. ಹೋಳಿಗೆ ಮಾಡಿದಾಗ, ಅದರ ಒಬ್ಬಟ್ಟು ಮಾಡಿದಾಗ ಕಾಳುಳ್ಳಿ ಅಂಥೇಳಿ ಮಾಡ್ತೀವಿ. ಇವತ್ತಿನ ವಿಡಿಯೋಲಿ ಆ ಒಂದು ರೆಸಿಪಿಯ ಪ್ರೊಸೆಸನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ರಾತ್ರಿಯೇ ನಾನು ಕಡಲೆಕಾಳು, ಬಟಾಣಿ ಮತ್ತು ಕಡಲೆಬೀಜ ಎಲ್ಲದನ್ನು ಸೋಕ್ ಮಾಡಿ ಇಟ್ಟಿದ್ದೆ, ನೆನೆಸಿಟ್ಟಿದ್ದೆ. ಈಗ ಒಂದು ಪಾತ್ರೆಯಲ್ಲಿ ನೀರು ಹಾಕಿ, ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ರಾತ್ರಿ ನೆನೆಸಿಟ್ಟಿರ್ತಕ್ಕಂಥ ಕಾಳುಗಳು, ಕಡಲೆಕಾಳು, ಬಟಾಣಿ ಮತ್ತು ಕಡಲೆಬೀಜ, ಇವು ಮೂರನ್ನು ನಾನು ರಾತ್ರಿಯೇ ನೆನೆಸಿಟ್ಟಿದ್ದೆ. ಈ ಎಲ್ಲ ಕಾಳುಗಳನ್ನು ನಾವು ನೀರಲ್ಲಿ ಹಾಕಿ ಅವುಗಳನ್ನು ಕುದಿಸ್ಕೋಬೇಕು. ಅದಕ್ಕೆ ಒಂದು ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಆ್ಯಡ್ ಮಾಡ್ತಾಯಿದ್ದೀನಿ, ಯಾಕಂದರೆ ಕಟ್ಟು ಚೆನ್ನಾಗಿ ಬಿಡಲಿ ಅಂಥೇಳಿ. ನಾನಿವತ್ತು ಸಾಂಬಾರಿಗೆ ಬಳಸ್ತಾ ಇರ್ತಕ್ಕಂಥ ತರಕಾರಿ ಆಲೂಗಡ್ಡೆ, ಕ್ಯಾರೆಟ್, ನೆಕ್ಸ್ಟ್ ಬದನೆಕಾಯನ್ನು ತೊಗೊಂಡಿದ್ದೀನಿ. ಇಲ್ಲಿ ಕ್ಯಾರೆಟು ಸ್ವಲ್ಪನೇ ಬಳಸ್ತಾ ಇದ್ದೀನಿ. ಇವೆಲ್ಲ ಕುದಿಯೋವಾಗಲೇ ಇಲ್ಲಿ ನಾನು ಒಂದು 6ರಿಂದ 7 ಹಸಿಮೆಣಸಿನ್ಕಾಯನ್ನು ಕೂಡ ಅದರೊಳಗೆ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮೊಟೊನ ಆ್ಯಡ್ ಮಾಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಆನಿಯನನ್ನು ಚಾಪ್ ಮಾಡಿ ಆ್ಯಡ್ ಮಾಡಿದ್ದೀನಿ. ಇವೆಲ್ಲ ಬೇಯೋದ್ರೊಳಗೆ ನಾವು ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಂಡು ಬರೋಣ. ಅದಕ್ಕೆ ನಾನು 1 ಕಪ್ ಹಸಿ ಕೊಬ್ಬರಿಯನ್ನು ತೊಗೊಂಡಿದ್ದೀನಿ. 1 ಮೀಡಿಯಮ್ ಸೈಜ್ಡ್ ಚಾಪ್ಡ್ ಆನಿಯನನ್ನು ಆ್ಯಡ್ ಮಾಡ್ತಾಯಿದ್ದೀನಿ. 2 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು, ಇದು ರೆಡಿಮೇಡ್ ಪೇಸ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ ಪೌಡರ್, ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಸಾಂಬಾರ್ ಪೌಡರ್ ಆ್ಯಂಡ್ ಅರ್ಧ ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲ, ನೆಕ್ಸ್ಟ್ 1 ಹಿಡಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ಈಗ ಬೆಂದಿರ್ತಕ್ಕಂಥ ಟೊಮೆಟೊ, ಹಸಿಮೆಣಸಿನ್ಕಾಯಿ, ಅದರ ಜೊತೆಗೆ ಒಂದು ಸ್ವಲ್ಪ ತರಕಾರಿ ಮತ್ತು ಕಾಳುಗಳು, ಇವೆಲ್ಲ ಸಾರಿಗೆ ನಾವೇನು ಕುದಿಯೋಕೆ ಇಟ್ಟಿದ್ವಲ್ಲ, ಇವುಗಳಲ್ಲಿರ್ತಕ್ಕಂಥ ಒಂದೊಂದು ಸ್ವಲ್ಪ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ನಾವು ಜಾರಲ್ಲಿ ಆ್ಯಡ್ ಮಾಡಬೇಕು. ನಾವು ಇದನ್ನೆಲ್ಲ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿ ಮಸಾಲ ರೆಡಿ ಮಾಡೋದ್ರಿಂದ ಸಾರು ಕೂಡ ತುಂಬ ತಿಕ್ಕಾಗಿ ಬರುತ್ತೆ ಆ್ಯಂಡ್ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡು ಬಂದಿದ್ದೀನಿ. ನೋಡ್ಬೋದು, ಒಂದು ಫೈನ್ ಪೇಸ್ಟಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕು. ಈ ಒಂದು ಮಸಾಲವನ್ನು ನಾವು ಬೆಂದಿರ್ತಕ್ಕಂಥ ತರಕಾರಿ ಮತ್ತು ಕಾಳುಗಳ ಜೊತೆ ಆ್ಯಡ್ ಮಾಡಬೇಕು. ದೆನ್ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಿಯರ್ಲಿ 1 ಗ್ಲಾಸ್ ಆಫ್ ವಾಟರನ್ನು ನಾನು ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಒಂದ್ಸಲ ಕಲಿಸ್ಕೊಳ್ಳೋಣ, ಮಿಕ್ಸಪ್ ಮಾಡೋಣ ಒಂದ್ಸಲ ಚೆನ್ನಾಗಿ ಎಲ್ಲ. ಇದು ಸಾರು ಒಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ಆ್ಯಂಡ್ ದೆನ್ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಈ ಸಾರು ಗಟ್ಟಿ ಇದ್ದಷ್ಟು ತುಂಬ ಟೇಸ್ಟಾಗಿರುತ್ತೆ. ಆ್ಯಕ್ಚುಲಿ ಇನ್ನು ಹುಳಿ ಅಂತ ಮಾಡಿದ್ರೆ, ಒಬ್ಬಟ್ಟು ಮಾಡಿದಾಗ ಇನ್ನೂ ತುಂಬಾ ಗಟ್ಟಿಯಾಗಿ ಮಾಡ್ತಾರೆ. ನಾನಿಲ್ಲಿ ಒಂದು ಸಾಂಬಾರ್ ಕನ್ಸಿಸ್ಟೆನ್ಸಿಯಾಗಿ ನಾನು 1 ಗ್ಲಾಸ್ ವಾಟರನ್ನು ಆ್ಯಡ್ ಮಾಡಿದ್ದೀನಿ. ಇಲ್ಲಾಂದರೆ ನೀವು ತುಂಬ ಒಂಥರ ಗಟ್ಟಿ ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ ಕೂಡ ನಾವು ಪ್ರಿಪೇರ್ ಮಾಡ್ಕೊಳ್ಬೋದು. ಎರಡೂ ಟೇಸ್ಟ್ ಚೆನ್ನಾಗಿರುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅದಕ್ಕೆ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಚಿಕ್ಕ ಬಾಣಲಿಯಲ್ಲಿ ನಾನು ಒಂದು 3 ಟೇಬಲ್ ಸ್ಪೂನ್ ಆಫ್ ಆಯಿಲನ್ನು ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಕಾದಾದಮೇಲೆ ಸಾಸಿವೆಯನ್ನು ಆ್ಯಡ್ ಮಾಡಬೇಕು. ಸಾಸಿವೆ ಚಿಟಪಟ ಅಂಥೇಳಿ ಅಂತ ಇದೆ. ಲಿಟ್ಟನ್ನು ಕವರ್ ಮಾಡೋಣ, ಯಾಕಂದರೆ ಸ್ಟವ್ ಎಲ್ಲ ಎಣ್ಣೆ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ 1 ಕಡ್ಡಿ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಅದು ಕರಿಬೇವು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆಗಬೇಕು. ಒಂದು ಚಾಪ್ಡ್ ಆನಿಯನನ್ನು ಇಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಮೀಡಿಯಮ್ ಸೈಜ್ಡ್ ಆನಿಯನನ್ನು ತೊಗೊಂಡಿದ್ದೀವಿ. ಚೆನ್ನಾಗಿ ಎಲ್ಲದನ್ನು ನಾವು ಮಿಕ್ಸ್ ಮಾಡ್ಕೊಂಡು ಎಲ್ಲ ಫ್ರೈ ಆಗಬೇಕು. ಲಾಸ್ಟಿಗೆ ನಾನಿಲ್ಲಿ 1 ಚಿಟಿಕೆ ಅರಿಶಿಣನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ, ಟರ್ಮರಿಕ್ ಪೌಡರನ್ನು. ಸೊ ಇವನ್ನೆಲ್ಲ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು, ದೆನ್ ಇವಾಗ ನೀವು ನೋಡ್ಬೋದು ವಿಡಿಯೋಲಿ ಸಾಂಬಾರು ಕುದೀತಾ ಇದೆ. ಇಲ್ಲಿ ಲಾಸ್ಟಿಗೆ ನಾನು ಒಗ್ಗರಣೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲದನ್ನು ಚೆನ್ನಾಗಿ ಇನ್ನೊಂದು ಸಲ ಕಲಿಸ್ಕೊಳ್ಳೋಣ. ಸೊ ಈ ಒಂದು ರೆಸಿಪಿ ಈ ಕಾಳುಳ್ಳಿ ಅಂಥೇಳಿ ಕರಿತೀವಿ ಸೌತ್ ಕರ್ನಾಟಕ ಕಡೆ. ಈ ರೆಸಿಪಿಯನ್ನು ನಾವು ಇನ್ನೂ ತಿಕ್ಕಾಗಿ ಕೂಡ ಮಾಡ್ಕೊಳ್ಬೋದು, ಗ್ರೇವಿ ಕನ್ಸಿಸ್ಟೆನ್ಸಿಯಲ್ಲಿ. ಸೊ ಇದು ರೆಡಿ ಇದೆ ಸಾಂಬಾರು ಕಾಳುಳ್ಳಿ.
ನಾನೊಂದು ಸರ್ವಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಇದ್ರ ಜೊತೆ ರೈಸ್ ತೊಗೊಳ್ಬೋದು, ಇಲ್ಲಾಂದರೆ ಚಪಾತಿ ತೊಗೊಳ್ಬೋದು, ಇಲ್ಲಾಂದರೆ ರೋಟಿ ತೊಗೊಳ್ಬೋದು, ಇಲ್ಲಾಂದರೆ ಮುದ್ದೆ ಕೂಡ ತೊಗೊಳ್ಬೋದು. ಎಲ್ಲದಕ್ಕೂ ಇದು ಬೆಸ್ಟ್ ಕಾಂಬಿನೇಷನ್ ಅಂತೇಳಿ ಹೇಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಈ ಒಂದು ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.